ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಿಮಗೆಲ್ಲ ಗೊತ್ತಿರೋಂಗೆ ನಾವು ಈ ಒಂದು ಪಾಡ್ಕಾಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಗೌರಿಪುರದ ಗಯ್ಯಾಳಿಗಳು ಅಂತ ಒಂದು ಸೀರಿಯಲ್ ಐತದ. ಆ ಸೀರಿಯಲ್ದಾಗ ಫಸ್ಟ್ ನಾ ಟಚಪ್ ಹುಡುಗಾಗಿ ಮಾಡಿದ್ದು. ಸೊ ಈ ಎರಡನೇ ಪಾಡ್ಕಾಸ್ಟಲ್ಲಿ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ಶಿವಾನಂದ್ ಮಾಲಿಂಗ್ಪುರ್ ಅವ್ರು ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ಶಿವಾನಂದ್ ನಮ್ಮ ಮನೆ ಹುಡುಗ ಆ್ಯಂಡ್ ನಮ್ಮ ಸಾಂಗ್ನ ಡೈರೆಕ್ಟರ್. ಸೀರಿಯಲು ಆಸೆ ಆಸೆ ಸೀರಿಯಲ್ದಾಗ ಫಸ್ಟ್ ಟೈಮ್ ನಾನು ಒಂದು ಪ್ರೇಮ್ ಮುಂದೆ ಬಂದಿದ್ದು. ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ಒಂದು ಸಾಕಷ್ಟು ಒಂದು 3-4 ಕ್ಯಾಮ್ರಾ ಇದ್ದು ಸಿಕ್ಕಾಪಟ್ಟೆ ಭಯ. ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದನು. ಸೊ ಯಾರ ಹುಡುಗರು ಸಿನಿಮಾಕ್ಕೆ ಹೋಗ್ಬೇಕು ಅಥವಾ ಸಿನಿಮಾದಲ್ಲಿ ಸೇರ್ಕೋಬೇಕು ಅಥವಾ ಆ್ಯಕ್ಟಿಂಗು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕರಿಯರ್ ಬಿಲ್ಡ್ ಮಾಡ್ಕೋಬೇಕಂದ್ರೆ ಈ ಪಾಡ್ಕಾಸ್ಟ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಏನಾದ್ರು ಮಾಡೋ ಆಡಿಷನ್ ಐತೆ ಹೋಗು ಸೆಲೆಕ್ಟ್ ಆಗೋದು ಎಲ್ಲ ಸುಳ್ಳದ ನಾವು ಎಲ್ಲ ಇಂಪ್ಲಿಯನ್ಸ್ ಆಲ್ರೆಡಿ ಎಲ್ಲ ಸೆಲೆಕ್ಟ್ ಆಗಿರ್ತಾರೆ. ಇದು ಅಡಿಷನ್ ಎಲ್ಲ ಯಾಕೆ ಮಾಡ್ತಾರೆ ಅಂತ ಜಸ್ಟ್ ಪ್ರಮೋಷನ್ ಇದು. ಆ್ಯಂಡ್ ಈ ಪಾಡ್ಕಾಸ್ಟ್ನ ಕಂಪ್ಲೀಟ್ ನೋಡಿರಿ, ನಿಮ್ಗೊಂದು ನಾಲೆಜ್ ಬಂದೇ ಬರುತ್ತೆ. ವೆಲ್ಕಮ್ ಶಿವಾನಂದ್, ನಮ್ದು ಎರಡನೇ ಪಾಡ್ಕಾಸ್ಟು. ಥ್ಯಾಂಕ್ ಯು ಸರ್. ಸರ್ ಬೇಡ ಅಣ್ಣ ಅಂದ್ಬಿಡ, ಸರ್ ಕಂಫರ್ಟೇಬಲ್ ಇರೋಂಗಿಲ್ಲ ಅದು. ಓಕೆ, ಫಸ್ಟ್ ಕಂಗ್ರ್ಯಾಚುಲೇಷನ್. ಡೈರೆಕ್ಷನ್ ಮಾಡಿರೋ ಸಾಂಗ್ ಆಲ್ಮೋಸ್ಟ್ 200K ರೀಚ್ ಆಯಿತು. ಎಲ್ಲರೂ ಟೀಮ್ ವರ್ಕ್ ಇದು. ಎಲ್ಲರದ್ದು ಡೆಡಿಕೇಶನ್ ಎಲ್ಲ 200K. ನಿಮ್ಗೆ ಗೊತ್ತಲ್ಲ, ಸಣ್ಣ ನಂಬರ್ ಅಲ್ಲ ಅದು, ದೊಡ್ಡ ನಂಬರ್. ದೇವರೇ. ಓಕೆ, ಇವತ್ತಿನ ಟಾಪಿಕ್ ನನಗಂದ್ರೆ ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡಿ ನಮ್ಮಂಥ ಹುಡುಗರೆಲ್ಲ ನಿಮ್ಮಂಥ ಹುಡುಗರು, ಹುಡುಗರು ಹೆಂಗಿರುತ್ತೆ ಅಲ್ಲಿ ಎಕ್ಸ್ಪೀರಿಯನ್ಸ್, ಆಮೇಲೆ ಎಷ್ಟು ಅವ್ರ ಕರಿಯರ್ ಬಿಲ್ಡ್ ಹೆಂಗೆ ಮಾಡ್ಕೋಬೋದು, ಎಷ್ಟೆಷ್ಟು ದುಡ್ಡು ಗಳಿಸ್ಬೋದು, ಯಾವ ಥರ ಹೋಗಿ ಅಪ್ರೋಚ್ ಮಾಡಬೇಕು, ಕೆಲಸ ಏನೇನು ಇರ್ತೈತಿ, ಹೆಂಗಿರಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸ್ವಲ್ಪ ಯಾಕಂದ್ರೆ ಭಾಳ ಮಂದಿ ಆಸೆ ಇರುತ್ತೆ ಒಂದು ಸಿನಿಮಾದಾಗ ಹೋಗಿ ಆ್ಯಕ್ಟಿಂಗ್ ಮಾಡಬೇಕು, ಇಲ್ಲ ಸೀರಿಯಲ್ದಾಗ ಆ್ಯಕ್ಟಿಂಗ್ ಮಾಡಬೇಕು, ಸೊ ಅದರ ಕರಿಯರ್ ಬಿಲ್ಡ್ ಮಾಡ್ಕೋಬೇಕು, ಹೀರೋ ಆಗಬೇಕು, ಸೈಡ್ ಆ್ಯಕ್ಟರ್ ಆಗಬೇಕು ಅಂತ ಭಾಳ ಮಂದಿ ಆಸೆ ಇರ್ತೈತಿ. ಸೊ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಫಸ್ಟ್ ಈ ಆ್ಯಕ್ಟಿಂಗ್ ಫೀಲ್ಡ್ದಾಗ ಹೋಗ್ಬೇಕು ಅನ್ನೋದು ಯಾಕೆ ಇಂಟ್ರೆಸ್ಟ್ ಬಂತು? ನಾ ಸಣ್ಣ ಪುಟ್ಟ ರೀಲ್ಸ್ ಮಾಡ್ತಾ ಇದ್ದೆ. ನಮ್ಮ ಮೊದಲು ರೀಲ್ಸ್ ಮಾಡ್ತಾ ಮಾಡ್ತಾ ಜನರು ಎಲ್ಲ ಏನೇ ಚೆನ್ನಾಗಿ ಮಾಡ್ತೀವಿ, ಜನರಿಗಿಂತ ನಮ್ಮ ಫ್ರೆಂಡ್ಸು, ನನ್ನ ಸಪೋರ್ಟರ್ಸು ಚೆನ್ನಾಗಿ ಮಾಡ್ತೀವಿ, ಮಾಡು, ಇನ್ನೇನಾದರೂ ಮಾಡು, ಬೆಂಗಳೂರಲ್ಲಿ ಹೋಗು, ನೋಡು ಯಾವುದೋ ಕೆಲಸ ಮಾಡ್ಕೊಂಡು ಮಾಡು, ಚಾನ್ಸ್ ಸಿಗ್ಬೋದು. ಯಾಕಂದ್ರೆ ಈ ಸದ್ಯ ಈ ಸಿಚುವೇಶನ್ ಮತ್ತು ಈ ಕಾಲ್ ನೋಡ್ರೆ ಎಲ್ಲ ದುಡ್ಡಿನ ಮೇಲೆ ನಿಂತೈತಿ. ಸ್ವಲ್ಪ ಕೆಲಸ ಮಾಡ್ಕೊತ ಮಾಡು, ಅಂದರೆ ಅವಕಾಶಗಳು ಸಿಗ್ಬೋದು ಅಂತ ಹೇಳಿದರು. ನಾನು ಒಂದು ಸ್ವಲ್ಪ ವಿಚಾರ ಮಾಡಿದೆ, ಮನೆ ಕಡೆ ನೋಡಿದೆ, ಮಾಡ್ಬೋದು. ಸ್ವಲ್ಪ ನಮ್ಮ ಕಾಕ ಇದ್ರು, ಅವರು ಓಕೆ ಮಾಡ್ಬೋದು ಅಂತ ಬೆಂಗಳೂರಿಗೆ ಬಂದ ತಕ್ಷಣ ಏನಾಯ್ತು, ಅಲ್ಲಿಂದ ಕೇಳಿದೆ, ನಾವು ಒಂದು ಕಾಂಟ್ಯಾಕ್ಟ್ ಸಿಕ್ತು ನನಗೆ ಒಬ್ಬರು ಮಾಲಿಂಪುರಿಂದ. ಹೇಳು ಈ ಥರ ಹೋಗು, ನಾನು ಹೇಳಿದ್ದೀನಿ, ರೂಮ್ ಇದೆ, ಮಾಡು. ಹೋದೆ. ಸ್ಟಾರ್ಟಿಂಗ್ ನಾನು ಕೆಲಸಕ್ಕೆ ಸೇರಿದ್ದು ಟಚಪ್ ಹುಡುಗಾಗಿ, ಮೇಕಪ್ ಕೈಲಿ ಕೆಲಸ, ಇದು ಅಸಿಸ್ಟೆಂಟು, ಮೇಕಪ್ಗೆ ಅಸಿಸ್ಟೆಂಟು. ಅದಾದ್ಮೇಲೆ ಒಂದು 2-3 ತಿಂಗಳ ಮಾಡಿದೆ. ಯಾವುದಪ್ಪ ಅಂದರೆ ಉದಯ ಟಿವಿಲಿ ಬರ್ತದ, ಗೌರಿಪುರದ ಗಯ್ಯಾಳಿಗಳು ಅಂತ ಒಂದು ಸೀರಿಯಲ್ ಐತದ. ಆ ಸೀರಿಯಲ್ದಾಗ ಫಸ್ಟ್ ನಾ ಟಚಪ್ ಹುಡುಗಾಗಿ ಮಾಡಿದ್ದು. ಅದನ್ನು ಮಾಡ್ತಾ ಮಾಡ್ತಾ ನಂಗೆ ಗೊತ್ತಾಗೈತೆ ಯಾವ ಥರ ಆ್ಯಕ್ಟಿಂಗ್ ಇರುತ್ತೆ, ಇಲ್ಲಿ ಯಾವ ಥರ ಡೈರೆಕ್ಷನ್ ಮಾಡ್ತಾರೋ ಮತ್ತು ಯಾವ ಥರ ಕಲಿಬೋದು. ಇದನ್ನ ಟಚಪ್ ಹುಡುಗಾಗಿ ಸೇರಿದ್ದ ಕಾರಣ ಅಂದ್ರೆ ನೋಡ್ತಾ ಕಲಿಬೋದು, ಅಂದರೆ ಯಾವತ್ತೂ ಅವ್ರ ಜೊತೆನೇ ಇರ್ತೀವಿ, ನೋಡ್ತಾ ಕಲಿಬೋದು, ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಹೋದಂಗೆ ಒಂದಿನ ಚಾನ್ಸ್ ಸಿಕ್ತು ನಂಗೆ. ಎಲ್ಲಿಪ್ಪ ಅಂದ್ರೆ ಉದಯ ಟಿ ವಿ ಒಳಗೆ ಒಂದು ಡೆಲಿವರಿ ಬಾಯ್ ಆಗಿ ಸಿಕ್ತು. ಫಸ್ಟ್ ಟೈಮ್ ಅಂದ್ರೆ ಉದಯ ಟಿ ವಿ ಒಳಗೆ ನಾನು ಮಾಡಿದ್ದು ಸೀರಿಯಲ್ ಆ್ಯಕ್ಟಾಗಿ. ಯಾವ ಸೀರಿಯಲ್? ಉದಯ ಟಿ ವಿ, ಇದು ಆಸೆ ಸೀರಿಯಲು. ಆಸೆ ಸೀರಿಯಲ್ದಾಗ ಫಸ್ಟ್ ಟೈಮ್ ನಾನು ಒಂದು ಪ್ರೇಮ್ ಮುಂದೆ ಬಂದಿದ್ದು. ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ಒಂದು ಸಾಕಷ್ಟು ಒಂದು 3-4 ಕ್ಯಾಮ್ರಾ ಇದ್ದು ಸಿಕ್ಕಾಪಟ್ಟೆ ಭಯ. ಎಷ್ಟು ಜನ ಇರ್ತಾರೆ ಟೋಟಲ್ ಟೀಮ್ದಾಗಲ್ಲಿ? ಟೋಟಲ್ ಟೀಮ್ ಅಂದ್ರೆ ಒಂದು 30 ಜನ ಇರ್ತಾರಣ್ಣ. ಕ್ಯಾಮ್ರಾಮ್ಯಾನು, ಡೈರೆಕ್ಷನ್ನು, ಪ್ರೊಡಕ್ಷನ್ನು ಡಿಪಾರ್ಟ್ಮೆಂಟ್ ಅಂದ್ರೆ ಕ್ಯಾಮ್ರಾಮ್ಯಾನ್ ಅಂದರೆ ಒಂದು ಕ್ಯಾಮ್ರಾಮ್ಯಾನು, ಮೇಕಪ್ಪು, ಲೈಟ್ ಬಾಯ್ಸು, ಸೆಟ್ ಬಾಯ್ಸು, ಎಕ್ಸೆಟ್ರಾ ಅಣ್ಣ. ಒಂದು 4-5 ಟೀಮ್ ಡಿಪಾರ್ಟ್ಮೆಂಟ್ ಇರುತ್ತೆ. ಎಲ್ಲ ಟೋಟಲ್ ಸೇರಿ ಒಂದು 30 ಜನ ಆಗ್ಬೋದು. 30 ಜನರ ಮುಂದೆ ಹೋಗಿ ಆ್ಯಕ್ಟಿಂಗ್ ಮಾಡಬೇಕು. ನೋಡ್ತಾ ಇದ್ದೆ ಎಲ್ಲ ಕಡೆ ಕ್ಯಾಮ್ರಾ, ಸೈಡಿಂಗ್ ಬೆವರು ಬತ್ತು. ಆವಾಗ ಇಷ್ಟು ಕಷ್ಟ ಅಲ್ಲ ಇದು, ಇನ್ನು ಕಲಿಬೇಕು, ಇನ್ನೂ ಮಾಡ್ಬೇಕಂತ ಜಸ್ಟ್ ಸಣ್ಣ ಕ್ಯಾರೆಕ್ಟರ್ ಅದು ಮಾಡಿದೆ. ಫಸ್ಟ್ ಟೈಮ್ ಮಾಡಿದೆ ಅದು. ಆ ಎಕ್ಸ್ಪೀರಿಯನ್ಸ್ ಯಾವಾಗ ಮರೆಯೋಕ್ಕಾಗಲ್ಲ. ನಿಜಾನ. ಸಿನಿಮಾ ಫೀಲ್ಡಲ್ಲೆಲ್ಲ ಭಾಳ ಇನ್ಫ್ಲೂಯೆನ್ಸ್ ವರ್ಕ್ ಆಗುತ್ತೆ ಅಂತ ನಿಜಾನ? ಫುಲ್ ಇನ್ಫ್ಲೂಯೆನ್ಸು ಸಿನಿಮಾದಲ್ಲಿ. ಯಾವುದೋ ಒಂದು ನಮ್ಮ ಕಡೆ ಜನ ಏನನ್ನ ಆಡಿಷನ್ ಅಂದ್ರೆ ಕರ್ಕೋತಾರೆ, ಏನಾದ್ರು ಮಾಡು, ಆಡಿಷನ್ ಐತೆ ಹೋಗು ಸೆಲೆಕ್ಟ್ ಆಗೋದು ಎಲ್ಲ ಸುಳ್ಳದ ನಾವು. ಎಲ್ಲ ಇನ್ಫ್ಲೂಯೆನ್ಸ್ ಆಲ್ರೆಡಿ ಎಲ್ಲ ಸೆಲೆಕ್ಟ್ ಆಗಿರ್ತಾರೆ. ಇದು ಆಡಿಷನ್ ಎಲ್ಲ ಯಾಕೆ ಮಾಡ್ತಾರೆ ಅಂತ? ಜಸ್ಟ್ ಪ್ರಮೋಷನ್ ಇದು. ಜಸ್ಟ್ ಪ್ರಮೋಷನು, ಆಲ್ರೆಡಿ ಎಲ್ಲ ಸೆಲೆಕ್ಟ್ ಆಗಿರ್ತಾರೆ, ಜಸ್ಟ್ ಪ್ರಮೋಷನ್ ಅಷ್ಟೇ. ಪ್ರಮೋಷನ್ ಅಂದ್ರೆ ಈಗ ಎಲ್ಲರೂ ಆಡಿಷನ್ ಹೊಂಟದಿ ಅಂತ ಪ್ರಮೋಟ್ ಮಾಡಿರ್ತಾರೆ. ಓಕೆ, ಎಲ್ಲ ಇನ್ಫ್ಲೂಯೆನ್ಸು. ಎಷ್ಟು ಆಡಿಷನ್ ಕೊಟ್ಟಿದ್ರಿ ಇಲ್ಲಿವರೆಗೂ? ನಾನು ಜಾಸ್ತಿ ಏನಿಲ್ಲಣ್ಣ, ಒಂದು 7-8 ಕೊಟ್ಟಿದ್ದೀನಿ. ಅದರಲ್ಲಿ 2 ಸೆಲೆಕ್ಟ್ ಆಗೈತೆ ಅಷ್ಟೇ. ಎಲ್ಲ ಸೆಲೆಕ್ಟ್ ಆಗಿತ್ತು,
ಆದರೆ ದುಡ್ಡು ಕೇಳ್ತಾರೆ. ದುಡ್ಡು ಯಾರು ಕೇಳ್ತಾರೆ? ದುಡ್ಡು ಏನಕ್ಕೆ ಅಂದ್ರೆ ನಿನ್ನ ಕರ್ಕೊಂಡು ನಮಗೇನು ಯೂಸು? ಶಾರ್ಟ್ ಮೂವಿಲಿ ಏನಾರು ವರ್ಕ್ ಮಾಡಿದಿರಿ ಯಾವ್ದಾರ? ಶಾರ್ಟ್ ಮೂವಿಲಿ ಅಂಥದ್ದೇನಿಲ್ಲಣ್ಣ, ಜಾಸ್ತಿ ನಾವು ರೀಲ್ಸ್ ಮಾಡಿದ್ದು. ರೀಲ್ಸ್ ಶಾರ್ಟ್ ಮೂವಿ ಅಂತ ಏನಿಲ್ಲ. ಒಂದು ಶಾರ್ಟ್ ಮೂವಿ ಮಾಡಬೇಕು ಅನ್ಕೋ. ಈಗ ನಾನು ಒಂದು ಶಾರ್ಟ್ ಮೂವಿ ಮಾಡ್ಬೇಕು, ನಾನು ಒಂದು ಪ್ಲ್ಯಾನ್ ಮಾಡಿದ್ದೆ ಒಂದು 3-4 ವರ್ಷದಿಂದ. ನನಗೆ ಅನಿಸ್ತು ಭಾಳ ಕಷ್ಟ ಐತಿ, ಅಷ್ಟು ಈಸಿ ಇಲ್ಲ. ನಿಜ ನಿಜ. ಈಗ ನಾವು ಲಾಸ್ಟ್ ಟೈಮ್ ಸಾಂಗ್ ಮಾಡಿದಾಗ ನೋಡಿದ್ವಿ, ಭಾಳ ಅಂದ್ರೆ ಡೆಡಿಕೇಶನ್. ನಾವೇನು ಅನ್ಕೊಂಡಿರ್ತೀವಿ ಅದ್ರ 10 ಟೈಮ್ ಕಷ್ಟ ಇರುತ್ತೆ. ನಿನ್ನ ಅಂದಾಜು ಪ್ರಕಾರ ಒಂದು ಶಾರ್ಟ್ ಮೂವಿ ಮಾಡ್ಬೇಕಾದ್ರೆ ಎಷ್ಟು ಖರ್ಚಾಗ್ಬೋದು? ನಾವು ಸಿನಿಮಾ ಲೆವೆಲಲ್ಲಿ ಹೋದರೆ ಸ್ವಲ್ಪ ಜಾಸ್ತಿ ದುಡ್ಡು. ಇಲ್ಲಪ್ಪ ನಾವು ಫೋನಲ್ಲಿ ಐಫೋನಲ್ಲಿ ಮಾಡಿದ್ರೆ ಒಂದು ಬಜೆಟಲ್ಲಿ ಅಂದರೆ ಹುಡುಗರು ನಮ್ಮವರೇ ಆಗಿದ್ದರೆ ಪರವಾಗಿಲ್ಲ. ಮತ್ತು ಬೇರೆಯವ್ರಾಗಿದ್ದರೆ ಒಂದು ಅಂದಾಜು ಒಂದು 50,000 ಅಂತೂ ಬೇಕು ನಮಗೆ ಶಾರ್ಟ್ ಮೂವಿಗೆ. ಅಂದರೆ 50,000 ಎಡಿಟಿಂಗು ಅದು ಇದು ಡಬ್ಬಿಂಗು ಆಗಲಿ ಎಲ್ಲ ಥರ ಮಾಡ್ಬೇಕಂದ್ರೆ ಜಾಸ್ತಿ ಹೋಗೋದು. ರೆಂಟ್ ಹೋಗೋದು, ಕ್ಯಾಮ್ರಾ ಬಾಡಿಗೆ ಹೋಗೋದು, ಮತ್ತು ಗಿಂಬಲ್ಲು. ಇಲ್ಲ ನಾನು ಫೋನಲ್ಲೇ ಮಾಡ್ತೀನಿ, ಅಷ್ಟು ಬರಲ್ಲ, ಸಿನಿಮಾ ಲೆವೆಲಲ್ಲಿ ಬರಲ್ಲ ಶಾರ್ಟ್ ಮೂವೀಸು. ಅದೆಲ್ಲ ಸೌಂಡ್ದೆಲ್ಲ ಮಜಾ ಇದ್ರೇನ ಅದು ಮೂವಿ. ಯಾಕಂದ್ರೆ ನಾವು ಸಾಂಗ್ ಮಾಡ್ಬೇಕಾದ್ರೆ ನೋಡಿದೀವಲ್ಲ, ದುಡ್ಡು ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ನನಗೆ ನೀರು ಸೋದಂಗೆ ಹೋಗುತ್ತೆ ದುಡ್ಡು. ಆ್ಯಂಡ್ ನೆಕ್ಸ್ಟ್, ಈಗ ಒಬ್ಬ ಏನೂ ಗೊತ್ತಿಲ್ದಾರ ಹುಡುಗ ಒಟ್ಟು ಹೀರೋ ಆಗ್ಬೇಕು ಅಥವಾ ಸೈಡ್ ಆ್ಯಕ್ಟರ್ ಆಗ್ಬೇಕು, ಏನೋ ಶಾರ್ಟ್ ಮೂವಿ ಮಾಡಬೇಕು, ಎಲ್ಲರೂ ಒಂದು ಸಿನಿಮಾದಲ್ಲಿ ಹೋಗಿ ಸೇರ್ಕೋಬೇಕು. ಪ್ರೊಸೆಸ್ ಹೆಂಗಿರುತ್ತೆ? ಯಾವ ಥರ ಹೋಗಿ ಸೇರ್ಕೋಬೋದು? ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದಿರ್ಬೇಕು. ನಾವು ಸಿನಿಮಾದಲ್ಲಿ ಸೇರಬೇಕು, ನಾವು ಯಾವುದಾದ್ರು ರಿಯಾಲಿಟಿ ಶೋಲಲ್ಲಿ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದಿರ್ಬೇಕು. ಅದು ಏನಕ್ಕೆ ಕರ್ಕೋತಾರೆ ಅಂದ್ರೆ ಅವ್ರ ಫಾಲೋವರ್ಸ್ ನೋಡಿ, ಅದರಿಂದ ಅವ್ರಿಗೆ ಯೂಸ್ ಆಗುತ್ತೆ. ಮತ್ತು ಯಾರು ನೋಡ್ಲಿಲ್ಲ ಅಂದ್ರೆ ಫಾಲೋವರ್ಸ್ ಆದ್ರೂ ಅವರಿಂದ ಒಂದು 100K ಐತಂದ್ರೆ ಒಂದು ಅದರಲ್ಲಿ 10,000 ಜನ ಆದ್ರೂ ಬರ್ಬೋದು ನೋಡಕ್ಕೆ, ಅದರಿಂದ ಕರ್ಕೋತಾರೆ ಅಷ್ಟೇ. 10,000 ಏನಾಗಲ್ಲ, ಒಂದು 5,000 ಕನ್ವರ್ಷನ್ ಆಗೋದು ಅಷ್ಟೇ. ಏನು 100K ಫಾಲೋವರ್ಸ್ ಅಂದ್ರೆ ಅದರ ರೆಗ್ಯುಲರ್ ವ್ಯೂಸ್ ಅದು ಬೇಡಪ್ಪ. ಈಗ ನಾನೊಂದು ಸಿನಿಮಾದಲ್ಲಿ ಓಕೆ ಆ ಫೀಲ್ಡ್ ಹೋಗಿ ಕೆಲಸ ಮಾಡ್ತೇನೆ ಅಂದ್ರೆ ಈಗ ಕ್ಯಾಮ್ರಾಮ್ಯಾನ್ ಆಗಿ ಹೋಗ್ಬೇಕು. ಕ್ಯಾಮ್ರಾಮ್ಯಾನು ಇದರಲ್ಲಿ ದುಡ್ಡು ಮಾಡ್ಬೋದು, ಇದರಲ್ಲಿ ಕಲಿಬೋದು. ಕ್ಯಾಮ್ರಾದಲ್ಲಿ ದುಡ್ಡು ಮಾಡ್ಬೋದು. ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿದೆ ವರ್ಕ್, ಅದು ಜಾಸ್ತಿ ಪ್ರೆಷರ್ ಬೀಳಲ್ಲ. ಕ್ಯಾಮ್ರಾಮ್ಯಾನ್ ವರ್ಕ್ ಆದರೆ 3 ಜನ ಒಂದು ಕ್ಯಾಮ್ರಾಗೆ. ಸೀರಿಯಲಲ್ಲಿ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 3 ಕ್ಯಾಮ್ರಾದು ಇದ್ದೇ ಇರುತ್ತೆ. ಒಂದು ಕ್ಯಾಮ್ರಾ ಹಿಂದೆ ಒಂದು 3 ಜನ ಇರ್ತಾರಣ್ಣ. ಲೆನ್ಸ್ ಚೇಂಜ್ ಮಾಡೋನು, ಮತ್ತು ಫೋಕಸ್ ಪಿಲ್ಲರು, ಆಮೇಲೆ ಕ್ಯಾಮ್ರಾಮ್ಯಾನು. ಈ 3 ಜನ ಸೇರಿ ಒಂದು ಕ್ಯಾಮ್ರಾಗೆ 3 ಜನ. ಆ ಟ್ರಯಲಿ ಅದು ಇದು ಬೇರೆ ಜನ ಅವರೆಲ್ಲ ಮತ್ತೆ ಎಕ್ಸ್ಟ್ರಾ ಜನ. ಅವ್ರ ಲೈಟ್ ಆಫೀಸರ್ಸ್. ಅವ್ರಿಗೆಲ್ಲ ಏನು ಸ್ಯಾಲ್ರಿ ಇರುತ್ತೆ? ಕ್ಯಾಮ್ರಾಮ್ಯಾನ್ಗಂದ್ರೆ ನನಗೆ ಅಂದಾಜು ಆ ಸೀರಿಯಲ್ ಮೇಲೆ ಇದು ಬಜೆಟ್ ಮೇಲೆ ಹೋಗುತ್ತೆ ಅನ್ನೋದು, ಅಂದರೆ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ ಅದು ಕ್ಯಾಮ್ರಾಮ್ಯಾನ್ಗೆ ದುಡ್ಡು. ಅಲ್ಲ ಒಂದು ಬೇಸಿಕ್ ಯಾಕಂದ್ರೆ ಒಂದು ಐಡಿಯಾ ಬೇಕು. ಯಾಕಂದ್ರೆ ಸಡನ್ ಆಗಿ ಹೋಗ್ಬಿಟ್ಟು ಎಲ್ಲರ ಮೈಂಡ್ದಾಗ ಇರುತ್ತೆ, ಇವು ಲಕ್ಷಾಂತರ ರೂಪಾಯಿ ಸಿನಿಮಾ ಅಂದ್ರೆ ಲಕ್ಷ ಎಲ್ಲರ ಮೈಂಡಲ್ಲಿ. ಒಂದು 5,000 ಇರ್ಬೋದು ಒಂದು ದಿನಕ್ಕೆ ಕ್ಯಾಮ್ರಾಮ್ಯಾನ್. ಕ್ಯಾಮ್ರಾಮ್ಯಾನ್ ಎಷ್ಟು ಇರ್ಬೋದು ಎಕ್ಸ್ಪೀರಿಯನ್ಸ್ಡ್? ಓಕೆನಾ. ಇದು ನನಗೆ ಅಂದಾಜಿನ ಪ್ರಕಾರಣ ಲೆನ್ಸ್ ಚೇಂಜ್ ಮಾಡ್ತಾರಣ್ಣ, ಅವ್ರಿಗೆ ಒಂದು 1,500 1,500 ಇರುತ್ತೆ. ಅವ್ರು ಏನಂದ್ರೆ ಯಾವ ಲೆನ್ಸ್ ಹೇಳ್ತಾರೆ ಅದನ್ನ ತಂದು ಅವ್ರು ಕ್ಯಾಮ್ರಾಮನ್ ಕೊಡೋದು. ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲಣ್ಣ ಲೆನ್ಸನ್ನು ಕವಲ ಮಾಡ್ಕೊಂಡಿರ್ಬೇಕು. ಏನಾದ್ರು ಬಿತ್ತು ಅಂದರೆ ಹೋಯ್ತಾನ. ₹1,000 ಲೆನ್ಸ್ ರೇಟ್ ನೋಡಿಬಿಟ್ರೆ ಭಯ ಆಗುತ್ತೆ. ಇದು ಫೋಕಸ್ ಪಿಲ್ಲರ್ಗೆ ಒಂದು 2,500-3,000 ಈ ಥರ ಇರುತ್ತೆ. ಅದು ವಿತ್ ಎಕ್ಸ್ಪೀರಿಯನ್ಸ್ ಬರೋದು. ಅದು ಫೋಕಸ್ ಪಿಲ್ಲಿಂಗ್ ಐತಲ್ಲ, ಜಾಸ್ತಿ ವರ್ಕ್ ಇರೋದೇ ಅವನ ಹತ್ರ ಫೋಕಸ್ ಪಿಲ್ಲರು. ಯಾಕಂದ್ರೆ ನಾನು ಭುವನ್ ಗೌಡ ಅವ್ರ ಒಂದು ಇಂಟರ್ವ್ಯೂಲ್ ಹೇಳೋದು ಕೇಳಿದ್ದೆ ನಾನು. ಯಾವಾಗ ವೈಡ್ ಅಪರ್ಚರ್ ಯೂಸ್ ಮಾಡ್ತಾರೆ ಅವರು ಭಾರಿ ಪರ್ಫೆಕ್ಷನ್ ಬೇಕು. ಅವರೊಬ್ಬರು ಫೇಲ್ ಮಾಡಿಬಿಟ್ರೆ ಅಂದ್ರೆ ಇಡೀ ಶಾರ್ಟ ಫೇಲ್ ಆಗುತ್ತೆ. ಔಟ್ ಆಫ್ ಫೋಕಸ್ ಆಗಿಬಿಡ್ತು ಅಂದ್ರೆ ಶಾರ್ಟ ಫೇಲ್ ಆಗಿಬಿಡುತ್ತೆ. ಅದು ತುಂಬ ಅದಕ್ಕೂ ಭಾರಿ ಬೇಡಿಕೆ ಐತೆ. ಪ್ಲಸ್ ಅದು ಒಂಥರ ವಿತ್ ಎಕ್ಸ್ಪೀರಿಯನ್ಸ್ ಬರೋದು, ಅದು ಸುಮ್ಮನೆ ಬರಲ್ಲ. ಅದು ಒಂಥರ ಸ್ಪೆಷಲ್ ಟ್ಯಾಲೆಂಟ್ ಅದು ಕ್ಯಾಮ್ರಾಮನ್ಗೆ ಅಂತ. ನಂಗೆ ಅದು ಭಾರಿ ಇಷ್ಟ ಆಯಿತು ಆ ಕೆಲಸ ಮಾತ್ರ. ಲೈಟ್ ಬಾಯ್ ಆಫೀಸರ್ಸು ಅದು ಸ್ವಲ್ಪ ಹೆವಿ ಕೆಲಸ. ಅದು ಲೈಟ್ ಬಾಯ್ ಆಫೀಸರ್ಸ್ ಅಂತಾರೆ. ಲೈಟ್ ಆಫೀಸರ್ಸು ಅಂತಾರಣ್ಣ. ಅದು ಲೈಟ್ ಬಾಯ್ಸ್ ಅಂತಾನಲ್ಲ, ಲೈಟ್ ಆಫೀಸರ್ಸು ಜಾಸ್ತಿ ಕರೀತಾರೆ ಇಲ್ಲಿ. ಅವ್ರ ರೆಸ್ಪೆಕ್ಟ್ ಅದು ಅಷ್ಟೇ, ಮತ್ತೇನಿಲ್ಲ. ರೆಸ್ಪೆಕ್ಟು. ಅವ್ರ ಕೆಲಸ ಬಂದರೆ ಜಸ್ಟ್ ಲೈಟ್ ಫಿಟ್ಟಿಂಗ್ ಮಾಡೋದು. ತುಂಬ ಆ್ಯಕ್ಟಿವ್ ಅಣ್ಣ ಅವರು. ಈ ಲೊಕೇಶನು ಸೆಟ್ ಆಗಿದೆ ಅಂತಂದರೆ ಬೇಗ ಎಲ್ಲ ತಂದಿಟ್ಟು ಅಷ್ಟೇ, ಒಂದು ಮಿನಿಮಮ್ ಒಂದು 5-6 ನಿಮಿಷ ಅಷ್ಟೇ ಎಲ್ಲ ಸೆಟ್ ಮಾಡ್ತಾರೆ ಅವರು. ತುಂಬ ವೈರ್ಗಳು, ಅಯ್ಯೋ ದೊಡ್ಡ ಲೈಟ್ ಇರ್ತಾವಲ್ಲ, ದೊಡ್ಡ ಲೈಟನು, ದೊಡ್ಡ ಜನರೇಟರ್ಗಳು ನಾನು ನೋಡಿದ್ದೀನಿ. ಫುಲ್ ಲಾರಿಲೇ ಜನರೇಟ್ರು, ಕೇಬಲ್ಗಳು, ಲೈಟ್ಗಳು. ಅವ್ರಿಗೆಲ್ಲ ಎಷ್ಟಿರುತ್ತೆ ಸ್ಯಾಲ್ರಿ? ಲೈಟ್ ಆಫೀಸರನ್ನ ಅವರು 1,500 ಈ ಥರ ಡೈಲಿ. ಇನ್ಯಾರು ಉಳಿದ್ರು? ಮೇಕಪ್ ಮ್ಯಾನು ಏನಿಲ್ಲಣ್ಣ. ಮೇಕಪ್ ಮ್ಯಾನು ಸ್ಟಾರ್ಟಿಂಗ್ ಮೇಕಪ್ ಮ್ಯಾನೇ ಆಗ್ಬೇಕಂದ್ರೆ ಇದು ಮೇಕಪ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೇಕು ಮೊದಲು. ಅದೊಂದು 2-3 ವರ್ಷ ಆಗುತ್ತೆ. ಆದಷ್ಟು ಯಾರು ಬೇಗ ಕಲ್ಕೋತಾರೋ ಅವ್ರು ಮೇಕಪ್ ಮ್ಯಾನ್ ಆಗ್ತಾರಣ್ಣ ಅಲ್ಲಿ. ಅದು ತುಂಬ ವರ್ಕ್ ಚೆನ್ನಾಗಿರುತ್ತೆ ಅಣ್ಣ. ಏನಕ್ಕಂದ್ರೆ ಮೇಕಪ್ ಮ್ಯಾನು ಅಸಿಸ್ಟೆಂಟಾಗಿ ಏನು ಮೇನ್ ಇಂಪಾರ್ಟೆಂಟ್ ಅಂದರೆ
ಯಾವನೋ ಕಲಿತಾನಂತ ಹೋಗ್ತಾನಲ್ಲ ಆ್ಯಕ್ಟಿಂಗು, ಕಂಟಿನ್ಯೂ ಆಗಿ ಅಬ್ಸರ್ವ್ ಮಾಡ್ತೀವಿ ಅವ್ರನ್ನೇ ಅಸಿಸ್ಟೆಂಟ್ ಆಗಿ ಹೋದಾಗ. ಕಲಿಬೇಕಂದಾಗ ನಾನು ಹಂಗೆ ಮೊದಲು ಸೇರಿದ್ದ, ನೋಡಿ ಕಲಿಬೇಕು ಅಂತ ಅಂದು. ಅದಕ್ಕೆ ನಮ್ಮ ಕಡೆಯಿಂದ ಮೊದಲೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಕಡೆ ಮಿಡಲ್ ಕ್ಲಾಸ್ ಅಲ್ಲ, ನಾವು ಮಿಡಲ್ ಕ್ಲಾಸ್ಗಿಂತ ಇನ್ನೂ ಭಾಳ ಕೆಳಗಿದೆ. ನಾವು ಮಿಡಲ್ ಕ್ಲಾಸ್ ಡೆಫಿನೇಷನ್ ಭಾಳ ಆಯ್ತು. ನಾವು ಪರ್ ಮಂತ್ ಏನು ಪರ್ ಹೆಡ್ಗೆ ಮನ್ಯಾಗ 5 ಮಂದಿ ಇದೆ ಅಂದ್ರೆ ಒಬ್ರಿಗೆ 40,000ನೋ 60,000ನೋ ಆದಾಯ ಇರ್ಬೇಕಂತ ಹೌದೌದು. ಪರ್ ಮಂತ್. ಎಲ್ಲಿ ಅದಾವ ನಮಗೆ? ಎಲ್ಲರದು ಸೇರಿ ಆಗೋದಿಲ್ಲ ನಮಗೆ. ಅದು ನಮ್ಮ ಕಡೆ ಭಾಗಣ ಜಾಸ್ತಿ, ನಮ್ಮ ಕಡೆ ಭಾಗಕ್ಕೆ ಇನ್ನೂ ಭಾಳ ಕಡಿಮೆ, ನಾವು ಭಾಳ ಕೆಳಗಿದೀವಿ ಇನ್ನು. ಮತ್ತು ಅಂಥವ್ರ ಕಡೆನ ತುಂಬ ಟ್ಯಾಲೆಂಟ್ ಇರ್ತಾನೆ, ಏನಾದ್ರೂ ಮಾಡಬೇಕು ಅದ್ರ ಸಪೋರ್ಟ್ ಇರಲ್ಲ ಅಷ್ಟೇ, ಮತ್ತೇನಿಲ್ಲ. ಮೇಕಪ್ ಮ್ಯಾನ್ದು ಏನು ಹೇಳೋಣ, ಆರಾಮ್ ಕೆಲಸ ಅದು. ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ, ಮೇಕಪ್ ಮ್ಯಾನು ಸ್ಟಾರ್ಟಿಂಗ್ ಎಲ್ಲರಿಗಿಂತ ಮೇಕಪ್ ಮ್ಯಾನೇ ಮೊದಲು ಸೆಟಲ್ಲಿ ಇರೋದು, ಫಸ್ಟ್ ಅವರೇ ಬರಬೇಕು, ಅವರೇ ಮೊದಲು ಇರೋದು. ಏನಕ್ಕಂದ್ರೆ ಎಲ್ರಿಗೂ ಮೇಕಪ್ ಮಾಡ್ಬೇಕನ್ನಲ್ಲ, ಅದಕ್ಕೆ ಒಂದು 6 ಗಂಟೆಯಿಂದ ಶೆಡ್ಯೂಲು 6 ಇರುತ್ತೆ, 9ರಿಂದ 9 ಇರುತ್ತೆ ಅದು ಶೂಟಿಂಗ್ ಟೈಮ್. ಇದು 6 ಗಂಟೆ ಶೂಟಿಂಗ್ ಇದೆ ಅಂತಂದರೆ ಒಂದು 5 ಗಂಟೆಗೆ ಬಂದಿರ್ತಾರೆ ಮೇಕಪ್ ಮ್ಯಾನು ವಿತ್ ಅಸಿಸ್ಟೆಂಟು. ಎಲ್ಲ ಸೆಟ್ ಮಾಡಿ ಆಮೇಲೆ ಆರ್ಟಿಸ್ಟ್ ಬರ್ತಾರೆ. ಆರ್ಟಿಸ್ಟ್ ಬಂದಮೇಲೆ ಮೇಕಪ್, ಒಬ್ಬರಿಗೆ ಮೇಕಪ್ ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಅದು 15 ನಿಮಿಷ ಮೇಕಪ್ ಒಬ್ಬರಿಗೆ. ಅದರಲ್ಲಿ ಫೀಮೇಲ್ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ, ಹೆಣ್ಮಕ್ಳಿಗೆ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ. ನಮ್ಮ ಸಾಂಗ್ ಮಾಡುವಾಗ ಎಲ್ಲ ನೋಡಿದ್ನಲ್ಲ ನಾನು, ಹತ್ರ ನನಗೆ ಅನ್ಸುತ್ತೆ ಒಂದು 3/4 ಗಂಟೆನಾರ ಬೇಕಾ ಅಂತ ಒಬ್ಬರಿಗೆ. ಹುಡುಗರದೆಲ್ಲ ಏನಿಲ್ಲ, ಸುಮ್ಮನೆ ಹಿಂಗೆ ಒರೆಸ್ಬಿಟ್ಟು ಪೌಡರ್ ಪ್ಯಾಡ್ ಹಾಕ್ಬಿಟ್ಟು ಹುಡ್ದಾಗ ಚಂದ ಇರ್ತಾರ, ಅವ್ರಿಗೆ ಗೊತ್ತಾಗ್ಬಿಡತ್ತೆ ಏನು ಮೇಕಪ್ ಮಾಡಿ ಇರೋನು ಸುಧಾರಿಸಂಗಿಲ್ಲ. ಭಾಳ ತಾಲಿಲ್ಲ ಅಂದ್ರೆ ಒಂದು 10 ನಿಮಿಷ ಮಾಡಿದ್ರು ಅದೇನು ಒಂದು ಸ್ವಲ್ಪ ಏನೋ ಒಂದು 2-3 ಐಟಮ್ ಹಾಕಿ. ಬಟ್ ಹುಡುಗಿರ್ದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಜಾಸ್ತಿ. ಆಮೇಲೆ ಅದೇನೋ ಸ್ಟಾರ್ಟಿಂಗಲ್ಲಿ ಪೂಜೆ ಗೀಜೆ ಎಲ್ಲ ಮಾಡ್ತಾರೋ, ಕೈ ಮುಗಿಯೋದು ಮೇನ್ ಅದೇನ. ಸ್ಟಾರ್ಟಿಂಗು ಎಲ್ಲ ಸೆಟ್ ಆದ್ಮೇಲೆ ಕರೆಕ್ಟ್ ಟೈಮಿಂಗ್ ಅದೇ, ಕರೆಕ್ಟ್ ಟೈಮಿಂಗು ಸೀರಿಯಲಲ್ಲಿ ಆಯಿತು, ಸಿನಿಮಾದಲ್ಲಿ ಆಯಿತು. ಮೇಕಪ್ ಮ್ಯಾನ್ ಅವ್ರೇನೋ ಒಂದಿಟ್ಟು ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ರು ಮೇಕಪ್. ಅದೊಂದು ಭಕ್ತಿ ಅದೊಂದು ರೆಸ್ಪೆಕ್ಟ್ ಕೆಲಸದ ಮೇಲೆ ಅವ್ರಿಗೆ. ಚೆನ್ನಾಗಿರ್ತದೆ ಒಂಥರ, ಅಣ್ಣ ಹಾಕತ್ತಂತ ರೆಸ್ಪೆಕ್ಟ್ ಅವ್ರಿಗೆ. ಅಂದ್ರೆ ಅದನ್ನೆಲ್ಲ ನೋಡುವಾಗ ನಾವು ಹೊಸದಾಗಿ ನೋಡುವಾಗ ಒಂಥರ ಏನು ಇಷ್ಟೆಲ್ಲ ಶಿಸ್ತು ಇರುತ್ತಲ್ಲ ಇಲ್ಲಿ ಅಂತ ಅನಿಸ್ಬಿಡ್ತು. ಚೆನ್ನಾಗಿತ್ತು, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದ್ಸಲ ಅನ್ಸುತ್ತೆ ಏನೋ ಕಷ್ಟ ಆದ್ರೂ ಜನ ನೋಡಿದ್ಮೇಲೆ ಒಂಥರ ಏನೋ ಖುಷಿ ಅನ್ಸುತ್ತೆ, ಅಷ್ಟ ಹರಿದು ಹೋಗುತ್ತೆ. ಇದ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಂಗೆ ಇದು ಈ ಫೀಲ್ಡಲ್ಲಿ? ಒಂದು ಫಸ್ಟ್ ಯಾವ ಥರ ಅನ್ಸುತ್ತೆ ನಿಂಗೆ ಅದು? ಮೇಕಪ್ ಆಗಲಿ ನಾನು ಇಷ್ಟು ಚಂದ ಕಾಣ್ತೀನಿ ಅಂತ ಅನ್ಸುತ್ತಾ? ಅದಂತೂ ಅನಿಸ್ತು. ಪ್ಲಸ್ ಒಂಥರ ಸ್ಟಾರ್ಟಿಂಗ್ ನಾಚಿಗೆ ಬರತ್ತಿತ್ತು, ಯಾಕಂದ್ರೆ ಹೆಂಗಸರತ್ಲೆ ಮೇಕಪ್ ಮಾಡ್ಕೋಬೇಕು. ನಾವು ಆಡ್ಕೋತಿದ್ವಲ್ಲ ಹುಡುಗರಿಗೆ ಏನು ಮೇಕಪ್ ಮಾಡ್ಕೋತಾರೆ ಅಂತ. ಆದ್ರೆ ಚೆನ್ನಾಗಿ ಕಾಣ್ಬೇಕಾದ್ರೆ ಮಾಡ್ಕೊಳ್ಳೋಕಬೇಕು. ಆ್ಯಂಡ್ ಓಕೆ, ಅದಾದ್ಮೇಲೆ ನೋಡಿದ್ಮೇಲೆ ಒಂದ್ಸಲ ಏನೋ ಡಿಫ್ರೆನ್ಸ್, ಒಂಥರ ಪೂರ್ತಿ ಬೆಳಗು ಮಾಡಂಗಿಲ್ಲ ಅವ್ರ. ಹೌದೌದು. ಪೂರ್ತಿ ಬಣ್ಣ ಸುಣ್ಣ ಹಚ್ಚಿ ರೆಡಿ ಮಾಡಿರಂಗಿಲ್ಲ ಅವರು. ಏನೋ ಒಂಥರ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಬೆಳಗು ಕಾಣಿಸಂಗಿಲ್ಲ, ಫುಲ್ಲು ಓವರ್ ಕಲರ್ ಕಾಣಿಸಂಗಿಲ್ಲ. ಏನೋ ಒಂಥರ ಡಿಫ್ರೆಂಟ್ ಇರ್ತದೆ ಎಕ್ಸ್ಪೀರಿಯನ್ಸ್. ರೆಗ್ಯುಲರ್ ಮೇಕಪ್ ಮಾಡೋದು ಬೇರೆ. ನಮ್ಮ ಮದುವೆಗೆಲ್ಲ ನಾವು ಮೊದಲು ಫೋಟೋಗ್ರಾಫರ್, ನಮ್ಮ ಮದುವೆಗೆಲ್ಲ ನೋಡ್ತಿದ್ನಲ್ಲ, ಫುಲ್ಲು ಬಣ್ಣ ಹಚ್ಚಿ ಗೊಂಬೆ ಮಾಡಿಟ್ಟಿರೋರು. ಬಟ್ ಇವ್ರದ್ದು ಹಂಗಿಲ್ಲ, ಜಸ್ಟ್ ಸ್ಕಿನ್ ಟೋನು, ಸ್ಕಿನ್ ಒಂಥರ ಏನೋ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ. ಡಿಫ್ರೆಂಟ್ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಭಾಳ ಬೆಳ್ಳಗೆ ಕಾಣಂಗಿಲ್ಲ, ಓವರ್ ಮೇಕಪ್ ಮಾಡೋ ಮುಖ ಎಲ್ಲ ಬೂದಿ ಕಾಣಂಗಿಲ್ಲ, ಥರ ಸಿಂಪಲ್ ಆಗಿರುತ್ತೆ. ಅದು ಕ್ಯಾಮ್ರಾಗಳಿಗೆ ಆ್ಯಕ್ಚುಲಿ ಹೆಂಗೆ ಬೇಕು ನಮಗೂ ಹಂಗೆ ಅನ್ಸೋ. ಮದುವೆಗೆ ಏನು ಹಿಂಗೆ ಬಣ್ಣ ಬಡದಾರಲ್ಲಪ್ಪ ಇವರಿಗೆ, ಮುಖದಾಗ ಬರೀ ಕಣ್ಣೊಂದ ಕಾಣ್ತಿರುತ್ತೆ, ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಕೆಂಪು ಕಾಣ್ತಿರುತ್ತೆ. ನನಗೆ ಅನಿಸ್ತು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಮತ್ತೆ ಮೇಕಪ್ ಮಾಡಿಸ್ಕೋಬೇಕು. ಮಾಡೋಣ. ಅದು ಬಿಟ್ಟು ಇನ್ನೂ ಕೆಲಸ ಮಾಡ್ಬೋದು ಸಿನಿಮಾದಲ್ಲಿ. ಡೈರೆಕ್ಟರ್ ಆಗ್ಬೇಕಂದ್ರೆ ಅದು ಪೂರ್ತಿ ಎಂಡ್ ಲೆವೆಲ್ ಅಲ್ಲ ಅದು. ಹೌದು, ಅದನ್ನು ತುಂಬ ಕಷ್ಟಪಡಬೇಕು, ಮತ್ತು ಪ್ರತಿದಿನ ಅದರಲ್ಲೇ ಇರ್ಬೇಕು. ಏನಾದ್ರು ಕೆಲಸ. ಹೌದು, ಡೈರೆಕ್ಟರ್ಗಿಂತ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಬ ಕೆಲಸ. ಅವ ಎಲ್ಲ ರೆಡಿ ಮಾಡ್ತಾನೆ, ಅವನೇ ಆರ್ಟಿಸ್ಟ್ನ ಕರೆಯೋದು, ಸರಿಯಾದ ಟೈಮ್ಗೆ ಅವನೇ ಎಲ್ಲ ಕಾಲ್ ಮಾಡೋದು. ಮೇಕಪ್ ಆಗಿದೆಯಾ ಇಲ್ವಾ, ಈ ಥರ ಕಾಸ್ಟ್ಯೂಮ್ ಇದೆ ಇವತ್ತು ನಿಮ್ಮದು, ನೀನು ಈ ಥರ ಹಾಕಬೇಕು ಮೇಡಮ್ ಅಂತ ಅವನೇ ಹೇಳೋದು. ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಪೇಪರ್ ವರ್ಕ್ ಎಲ್ಲ ಪ್ರತಿಯೊಂದು ಬರೆದು. ಇವರು ಪ್ರೊಡಕ್ಷನ್ ಟೀಮ್ ಅಂದ್ರೆ ಯಾರು, ಅದರಲ್ಲಿ ಯಾರ್ಯಾರು ಬರ್ತಾರೆ? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಇದು ಊಟ, ಪ್ರೊಡ್ಯೂಸರ್ ಬೇರೆ, ಇದು ಪ್ರೊಡಕ್ಷನು, ಊಟ ವ್ಯವಸ್ಥೆ ಮಾಡೋದನ್ನ ಅವರು ತುಂಬ ಕೆಲಸ ಪಾಪ. ಕರೆಕ್ಟ್ ಟೈಮು ಚಾ ಮಾಡ್ತಾರೆ, ಮತ್ತು ನಾಷ್ಟ, ಊಟ, ಸ್ನ್ಯಾಕ್ಸ್ ಏನೈತೆಲ್ಲ ಎಲ್ಲ ನೋಡ್ಕೋತಾರೋ. ಮತ್ತು ಸರಿಯಾದ ಟೈಮ್ ಅವರು ಕೆಲಸ ಮಾಡ್ತಾರಣ್ಣ. ಇದೊಂದು ಟೀಮ್ ಆದ್ರೆ ಎಲ್ಲ ಬೇಗ ಮುಗಿತಾನೆ ಕೆಲಸ. ಅದು ಅಲ್ಲೇ ತನ್ನ ಟಿವಿ ತಂದು ಕೊಡೋದು, ಟಿಫಿನ್ ಟೈಮ್ ಒಂದು 30-40 ಜನ ಎದ್ದು ಹೋಗಿ ಅಲ್ಲಿ ಕೂತ್ಕೊಂಡು ಊಟ ಮಾಡಿ ಬರೋಷ್ಟೇ ಅಂದ್ರೆ 1 hour 2 hour ವೇಸ್ಟ್ ಆಗಿಬಿಡುತ್ತೆ. ಯಾಕಂದ್ರೆ ನಾವು ನೋಡಿದೀವಿ, ನಾವು ಎಷ್ಟು 10-15 ಜನ ಎದ್ದು ಹೋಗಿ ಎಲ್ಲರೂ ಬಂದು ರೆಡಿಯಾಗಿ ಕೈ ತಗೊಂಡು ಕೂತು ಇಲ್ಲ ಟೀ ಕುಡ್ಕೊಂಡ್ ಬರೋಷ್ಟೈತಿ ಅಂದ್ರೆ ಹೋಯ್ತು 1 hour ಹೋಯ್ತು. ಅದರಲ್ಲಿ 1 hour ಜಾಸ್ತಿನೇ ಹೋಗ್ತಾನ. ಅದಕ್ಕೆ ಏನು ಮಾಡ್ತಾರಣ್ಣ, ಈ ಕಡೆ ಕೆಲಸ ಸ್ಟಾರ್ಟ್ ಆಗಿರ್ತಾನ, ಅಸಿಸ್ಟೆಂಟ್ ಇರ್ತಾರಲ್ಲ, ನೀನು ಮಾಡ್ಕೊಂಬ ಮೊದಲು ಊಟ ಹೋಗಿ, ಈ ಥರ ಒಬ್ಬರು ಆದ್ಮೇಲೆ ಒಬ್ಬರು. ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತಾರೆ. ಅಂದರೆ ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ರೆ, ಸೀನ್ಗಳು ಚೆನ್ನಾಗಿ ಬರ್ತಾ ಇದ್ರೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತಾರೆ,
ಊಟ ಬ್ರೇಕು, ಊಟ ಮಾಡ್ಕೋಬೋದು ಅವಾಗ. ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಬರ್ರಿ ಮತ್ತಿದು. ಹೌದು. ಇದೆಲ್ಲ ಹೆಂಗೆ ಪೇಮೆಂಟ್ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ಗೆ? ಹಂಗಲ್ಲ, ಈಗ ಅಂದ್ರೆ ಪೇಮೆಂಟ್ ಎಲ್ಲ ಅವತ್ತಿಂದ ಅವತ್ತು ಕೊಡ್ತಾರೋ ಅಥವಾ ಒಬ್ಬರು ಮಂತ್ಲಿ ಇರ್ತಾನ. ಈಗ ಅಸಿಸ್ಟೆಂಟಿಗೆ ಮಂತ್ಲಿ, ಸೆಟ್ ಬಾಯ್ಗೆ ಅವರು ಇಸ್ಕೊಂಡಂಗೆ, ಸರ್ ನಂಗೆ ವಾರ ಬಿಟ್ಟು ಕೊಡಿ ಸರ್, ನಂಗೆ ಡೈಲಿ ಬಾಟ ಅಂದರೆ ಅಲ್ಲಿ ಬಾಟ ಅಂತಾರೆ. ಬೇಟನಾ? ನಾ ಅಲ್ಲಿ ಬಾಟ ಅಂತ ಕೇಳಿದ್ದೀನಿ. ಬಾಟ ಅಲ್ಲ ಬೇಟ, ಈ ಕಡೆ ಬೇಟ ಅಂತಾರೋ, ನಮ್ಮ ಕಡೆ ಚಾಪಣಿ ಅಂತಾರೆ. ಡೈಲಿ ಬಾಟ ಡೈಲಿ ಪೇಮೆಂಟು. ಇಲ್ಲಾಂದ್ರೆ ಒಂದು ವಾರ ಬಿಟ್ಕೊಡಿ, ನಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಪರವಾಗಿಲ್ಲ. ಮ್ಯಾನೇಜರ್ಗೆ ಅವ್ರಿಗೆ ಹುಡುಗರಿಗೆ ಬಿಟ್ಟಿದ್ದದು, ಸರ್ ನಂಗೆ ಇವತ್ತು ಬೇಕೇ ಬೇಕು ಅಂದ್ರೆ ಕೊಡಲೇಬೇಕು ಇವತ್ತು. ಡೈಲಿ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಕೊಡ್ತಾರೆ ಇಲ್ಲ ಅದರಲ್ಲಿ ಏನಾದ್ರು ಸ್ಕ್ಯಾಮ್ ಮಾಡ್ತಾರೆ? ಇಲ್ಲ, ಈಗ ನಾ ಭಾಳ ಮಂದಿ ಕೇಳೀನಿ, ಆದರೆ ಬರುತ್ತೆ. ಅಲ್ಲ ಇನ್ಫ್ಲುಯೆನ್ಸರ್ಗಳಿಗೆ ನಾನು ದೊಡ್ಡ ಇನ್ಫ್ಲುಯೆನ್ಸರ್ ಕೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ಹೆಸರು ಹೇಳೋದು ಬೇಡ, ಅವ್ರಿಗೆ ಆಲ್ಮೋಸ್ಟ್ ಒಂದು 80K ಫಾಲೋವರ್ಸ್ ಸರ್ ಇನ್ಸ್ಟಾಗ್ರಾಮ್ದಾಗ, ಯೂಟ್ಯೂಬ್ದಾಗೆಲ್ಲ ಫೇಮಸ್ ದಾರ. ಅವ್ರೊಂದು ಇಂಟರ್ವ್ಯೂದಾಗ ಹೇಳತ್ತಿದ್ರು, ಆಯಿತು ಮ್ಯಾನೇಜರ್ ಕರೆದ್ರು, ಮಾಡ್ರು, ಹೋದ್ವಿ, 1-2 ದಿನ ಆ್ಯಕ್ಟ್ ಮಾಡಿದ್ವಿ, ಮತ್ತೆ ನಿಮಗೆ ಚಾನ್ಸ್ ಕೊಡ್ತೀವಿ ರೀ, ಈಗ ಒಂದು ಸ್ವಲ್ಪ ಬಜೆಟ್ ಕಡಿಮೆ. ಕೆಲವೊಂದು ಟೈಮಲ್ಲಿ ಪೇಮೆಂಟ್ ಕೊಟ್ಟಿಲ್ಲ ನಂಗಂತ್ರೋಣ. ನಿಮಗೂ ಹಾಕಿದಾರೆ? ಅದನ್ನೆಲ್ಲ ಯಾರು ತಿನ್ಕೋತಾರೆ? ಅದನ್ನೆಲ್ಲ ಹೇಳ್ಬಾರ್ದನ? ಅಲ್ಲ ಹೇಳೋದೇ, ನೀವೇನು ಹೆಸರೇನು ಹೇಳ್ತಾ ಇಲ್ಲಲ್ಲ. ಅದೇ ಅವರ ಮ್ಯಾನೇಜರ್ಗಳು, ಅದೇ ಮ್ಯಾನೇಜರ್ಗಳು ಲಾಟ್ರಿ. ಈಗ ಮ್ಯಾನೇಜರು ಮತ್ತು ಪ್ರೊಡ್ಯೂಸರ್ ಇಬ್ಬರು ಒಂದೇನ ಬೇರೆ ಬೇರೆ ಇರ್ತಾರೆ? ಪ್ರೊಡ್ಯೂಸರ್ ಕೊಟ್ಟಿರ್ತಾರಣ್ಣ ಅಮೌಂಟು. ಇದು ಪ್ರೊಡ್ಯೂಸರು ಎಲ್ಲ ಮ್ಯಾನೇಜರ್ ಕಡೆ ಬಿಟ್ಟಿದ್ದದು, ರೊಕ್ಕ ಕೊಡ್ದಲ್ಲ ಮ್ಯಾನೇಜರ್. ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಣ್ಣ. ಅಂದರೆ ಇದು ಯಾವುದು ಅದು ಹೆಸರು ಹೇಳೋದು ಬೇಡ, ಮಾಡಿದ್ದೀನಿ. ರೌಡಿ ಕ್ಯಾರೆಕ್ಟರ್ ಕೊಟ್ಟಿದ್ದು, ಅದಕ್ಕೆ ಅದು ಪೇಮೆಂಟ್ ಕೇಳಿದ್ರೆ ಇಲ್ಲ, ಚಾನ್ಸ್ ಕೊಟ್ಟಿದ್ವಿ ಸಾಕು. ಚಾನ್ಸ್ ಆಯಿತು. ಇನ್ನು ನಾನು ಆಗಿ ಹೋಗಿ ಕೇಳಿದ್ರೆ ಅಣ್ಣ ಇನ್ನೊಮ್ಮೆ ಕರೆಯಲ್ಲ ಅವರು, ಅದಕ್ಕೆ ಬಿಟ್ಟು ನಾನು ಅದನ್ನು ಸುಮ್ಮನೆ ಬೇಡ ತಂದು. ಅಲ್ಲ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಕರೆದ್ರೆ ಏನು ಮಾಡೋದು, ಬಿಟ್ರೆ ಏನು ಮಾಡೋದು? ಅಟ್ಲೀಸ್ಟ್ ಒಂದು ದಿನದ ಹೋಗು ಬರೋ ಖರ್ಚರೇ ಚಾ ಗಾಡಿ ಖರ್ಚು ಕೊಟ್ಟಿದ್ರೆ ಏನೋ ಮಾಡ್ತಾ ಇದ್ದೆ. ಅಲ್ಲ ಏನೋ ಒಂದು ಖುಷಿ ಇರುತ್ತೆ ಮನುಷ್ಯಾಗ. ಹೆಸರಂತೂ ಬರಲ್ಲ, ಯಾವುದೋ ಒಂದು ಮೂಲೆಗೆ ಎಲ್ಲೋ ಒಂದು ಮೂಲೆಗೆ ಹಾಕಿರ್ತಾರೆ. ನೋಡಿದೆ ಬರಲ್ಲ ಅಂತ ಗೊತ್ತಾಯ್ತು, ಬಿಟ್ಟೆ ನಾವು. ಏನು ಮಾಡೋಕ್ಕಾಗತ್ತೆ? ಕಂಟಿನ್ಯೂ ಕ್ಯಾರೆಕ್ಟರ್ ಇತ್ತಾನ, ಅದು ಕರಡಿ ಕ್ಯಾರೆಕ್ಟರ್ದು. ಇನ್ನೇನು ಪೇಮೆಂಟ್ ಇಲ್ಲ ಅಂದ್ರೆ ಏನು ಮಾಡೋದು ಅಲ್ಲಿ? ಇನ್ಸ್ಟಾಗ್ರಾಮಿಂದ ಏನಾದ್ರು ದುಡ್ಡು ಮಾಡಿದ್ರೆ ಬರಲ್ಲ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಎಷ್ಟು ಮಾಡ್ತೀವಿ? ಮತ್ತು ಇವರೆಲ್ಲ ಎಷ್ಟೊಂದು ಲೆಕ್ಕ ಹಾಕಿಲ್ಲ. ಅಲ್ಲ ಇವರೆಲ್ಲ ವಿಡಿಯೋ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ನನಗೆ ಗೊತ್ತು, ಬಟ್ ಜನಗಳಿಗೆ ಗೊತ್ತಾಯಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಏನಿಲ್ಲ, ಫಾಲೋವರ್ಸ್ ಆದ್ರೆ ಪ್ರಮೋಷನ್ಸ್, ಇದು ಅಂಗಡಿ ಪೂಜೆ, ಆ ಪೂಜೆ ನಾ ಪ್ರಮೋಷನ್ ಮಾಡ್ಕೊಡ್ಬರ್ರಿ. ಎಷ್ಟು ಕೊಡ್ತಾರೆ ಅವ್ರು? ಏನು ತೆಲಿಗೆ ಒಬ್ಬರು ಆಗ್ಬಿಟ್ಟಾರೆ? 500 ಏನು ದೋಸ್ತ ಆಗಿದ್ರೆ ಬಾರೋ ಮಗ ಮಾಡಿಕೊಡ್ಬ ಕ್ಲಾಸ್. ಯೂಟ್ಯೂಬ್ದಾಗ ಲಕ್ಷ ದುಡ್ಡು ಬರುತ್ತೆ. ಹೌದಲ್ಲ, ಅದು ಮಾಡುತ್ತೆ, ಇದು ಮಾಡುತ್ತೆ. ಅವು ಯಾವ ಹೇಳ್ತಿರ್ತಾನೆ ಅವಂಗ 1,000 ಮಂದಿ 2,000 ಮಂದಿ ಸಬ್ಸ್ಕ್ರೈಬರ್ಸ್ ಇರೋಂಗಿಲ್ಲ, ಒಂದು ಕೋರ್ಸ್ ಜಾಯ್ನ್ ಆಗ್ರಿ, ಅದು ಇದು ಅದು ಭಾಳ ನಡೆಯೈತಿ. ಸೊ ಯೂಟ್ಯೂಬ್ದಾಗ ನಿಮಗೆಲ್ಲ ಎಷ್ಟು ದುಡ್ಡು ಬಂತು? ನಂದು ಇವಾಗ ಯೂಟ್ಯೂಬ್ ಚಾನಲ್ಲೇ ಇಲ್ಲ ಹೇಳ್ಬೇಕಂದ್ರೆ. ನನಗೂ ಸುಮಾರು ಜನ ಅಂತಾರೆ ಯೂಟ್ಯೂಬ್ ಮಾಡು, ರೊಕ್ಕ ಭಾಳ ಗಳಿಸ್ಬೋದು ಹಂಗೆ ಹಿಂಗೆ. ಆ ರೊಕ್ಕ ಗಳಿಸೋದ ಏನು ಹಿಂದೈತ್ಲೆ ಭಾಳ ಕಠಿಣ ಐತಿ, ಕಠಿಣ ಪರಿಶ್ರಮ ಪಡ್ಬೇಕಣ್ಣ. ಅದಕ್ಕೆ ಅಂದ ಪರಿಶ್ರಮ ಪಟ್ರೆ ಈಗ ಭಾಳ ಮಂದಿ ನೋಡತ್ತಾನೆ. ಈಗ ನಮ್ಮ ಉತ್ತರ ಕನ್ನಡದವ್ರ ಕಡೆಯವರು ಕಂಟೆಂಟ್ ಕ್ರಿಯೇಟರ್ಗಳೆಲ್ಲ ವಿಡಿಯೋ ಮಾಡಕತ್ತಾರೆ. ಈ ವಿಡಿಯೋ ಮಾಡಿ 10,000 ಖರ್ಚಾತು, ಹೋಗೋದ ಬರೋದು ಅದು ಇದು ಎಲ್ಲ ಸೇರಿ. ಏನಂದ್ರು ಈ ಕ್ಯಾಮ್ರಾ ನಂದೈತಿ ಎಲ್ಲ ನಂದೈತಿ, ಅಟ್ಲೀಸ್ಟ್ ಹೋಗು ಬರೋ ಖರ್ಚು, ಊಟ ತಿಂಡಿ ಇದಂತೂ ಹಾಗೆ ಆಗ್ತೈತಿ. ಒಂದು ಯಾರೊಬ್ರಿಗೆ ಏನೋ ನಾಟಕದೊಬ್ಬರ ಆ್ಯಕ್ಟರ್ ಕರ್ಕೊಂಡಿದ್ವಿ ಅಂದ್ರೆ ಒಂದು 500 ರೂಪಾಯಿ ಕೊಡ್ಬೇಕು, ಅವ್ರಿಗೆ ಒಂದು ಗೌರವಧನ ಕೊಡ್ಬೇಕಲ್ಲ, ಸ್ಯಾಲ್ರಿ ಪೇಮೆಂಟ್ ಅದು ಕೊಡೋಕ್ಕಾಗಲ್ಲ, ಗೌರವಧನ ಅಂತ ಕೊಡಲೇಬೇಕಣ್ಣ. ಸೊ ಒಂದು 10,000 ಖರ್ಚಾಯಿತು, ಅದು ಫೇಮಸ್ ಯೂಟ್ಯೂಬರ್. ಮತ್ತು ಇವರು 10,000 ಖರ್ಚಾಯಿತು, ನನಗಿದು ಯೂಟ್ಯೂಬಿಂದ ಅದ್ರ ಅರ್ಧನೂ ದುಡ್ಡು ಅಂದರೆ ಅದು ಹಾಕಿ ದುಡ್ಡು ಬರಲಿಲ್ಲ. ಹಿಂಗೆ ಒಂದು 4-5 ವಿಡಿಯೋ ಆಯ್ತು ಅಂದ್ರೆ ಅವ್ರು ಏನು ಮಾಡೋಕ್ಕೆ ಯೂಸೇ ಇಲ್ಲ. ಬೇರೆ ದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ದೇಶ ಭಾಳ ಅಂದ್ರೆ ಭಾಳ ಕಡಿಮೆ ರೊಕ್ಕ ಬರೋದು ಯೂಟ್ಯೂಬಿಂದ. ಮತ್ತು ಕಂಟೆಂಟು ಅಷ್ಟು ಓವರ್ಲೋಡ್ ಆಗತ್ತೆ ಯೂಟ್ಯೂಬ್ಗೆ, ಯಾರು ನೋಡೋ ಯಾರು ಬಿಡೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಮೊನ್ನೆ ಒಂದು ಸಾಂಗ್ ಮಾಡಿದ್ದೀವಲ್ಲ, ಆ ಸಾಂಗ್ ನಾವು ಆಲ್ಮೋಸ್ಟ್ 1 ಲಕ್ಷ ಖರ್ಚಾಗಿದ್ದು. ನಾವು ಅದನ್ನು ಸ್ವಂತ ಮ್ಯೂಸಿಕ್ ಆಗಿಬಿಟ್ಟಿದ್ರೆ ಇನ್ನೂ ಹೋಗಿರೋದ್ರ ಮೇಲೆ. ಸೊ ಈಗೇನು ಪರಿಸ್ಥಿತಿಯೋ ಸದ್ಯ ಪರಿಸ್ಥಿತಿಯೋ ಆ ಸಾಂಗ್ ರೊಕ್ಕ ತೆಗಿಬೇಕಂದ್ರೆ ಒಂದು 4 ಮಿಲಿಯನ್ ವ್ಯೂಸ್ ಹೋಗ್ಬೇಕು. ಈಗಂತೂ ಕಾಪಿರೈಟ್ ಐತೆ, ಅದು ನಮ್ಗೆ ರೊಕ್ಕ ಅಂತೂ ಬರೋಂಗಿಲ್ಲ, ಅದು ಸೆಕೆಂಡರಿ. ಬಟ್ ನಾವು ನೆಕ್ಸ್ಟ್ ಒಂದು ಹೊಸ ಸಾಂಗ್ ಮಾಡಿದ್ವಿ ಅಂದ್ರೆ 4 ಮಿಲಿಯನ್ ವ್ಯೂಸ್ ಹೋಗ್ಬೇಕು. ಹೌದು, 4 ಮಿಲಿಯನ್ ವ್ಯೂಸ್ ಯಾರು ನೋಡ್ತಾರೆ ನಮ್ಮ ಸಾಂಗ್ನ? ಎಕ್ಸ್ಟ್ರಾರ್ಡಿನರಿ ಆಗ್ಬೇಕು ಅದು. ಹೊಸ ಫೇಸ್ಗಳಿಗೆ ಎಕ್ಸ್ಟ್ರಾರ್ಡಿನರಿ ಸಾಂಗ್ ಅದಾಗ ಇದೇನಂದ್ರೆ ವಾವ್ ಅನ್ನೋ ಕಂಟೆಂಟ್ ಬೇಕು. ಸಿನಿಮಾ ಸಾಂಗ್ಗಳು ಓಡ್ತಾ ಇದೆ, ಸಾಂಗ್ಗಳಂತೂ ಓಡವಲ್ಲ ಬಿಡವ. ಯೂಟ್ಯೂಬಿಂದ ನನಗೇನು ಅನ್ನಿಸ್ತು ಅಂದ್ರೆ ಲಾಸ್ಟ್ 1-2 ಇಯರ್ಸಾಗ ನಾನು ಇಲ್ಲಿವರೆಗೂ ₹1 ಅರ್ನ್ ಮಾಡಿಲ್ಲ. ಬಟ್ ಏನು ಕಲ್ತ್ನಿ ಅಂದ್ರೆ ಅಟ್ಲೀಸ್ಟ್ ಕ್ಯಾಮ್ರಾ ಮುಂದೆ ಮಾತಾಡತ್ತೇನೆ. ಇನ್ನೂ ಪೂರ್ತಿ ಕಲ್ತಿಲ್ಲ, ಬಟ್ ಓಕೆ ಕ್ಯಾಮ್ರಾ ಮುಂದೆ ಮಾತಾಡ್ಬೋದು. ಮೊದಲೆಲ್ಲ ಕ್ಯಾಮ್ರಾ ಚಾಲೂ ಮಾಡಿಬಿಟ್ಟು ಅಂದ್ರೆ ಮೈ ನಡ್ತಿತ್ತು. ಈಗ ಹೆಂಗೆ ಅನ್ಸಾಯ್ತು ಅಂದ್ರೆ ಓಕೆ ಮಾತಾಡ್ಬೋದು, ಮ್ಯಾನೇಜ್ ಮಾಡ್ಬೋದು, ಓಕೆ ಹಂಗೆ
ಅಟ್ಲೀಸ್ಟ್ ನಾವು ಕ್ಯಾಮ್ರಾ ಫೇಸ್ ಮಾಡೋದು ಕಲಿತೀವಿ. ಆಮೇಲೆ ಒಂದು ನಾಲೆಜ್ ಬರ್ತೈತಿ, ಹೊಸ ಹೊಸ ಜನಗಳು ಸಿಗ್ತಾರೋ. ನೋಡಿ ಫಾರ್ ಎಕ್ಸಾಂಪಲ್ ಒಂದು ಯೂಟ್ಯೂಬ್ ಮಾಡಲಿಲ್ಲ ಅಂದ್ರೆ ನೀನೇ ಸಿಗ್ತಿರ್ಲಿಲ್ಲ ನನಗೆ. ನಿಜಾನ, ನನಗೆ ನೀವು ಸಿಗ್ತಿರ್ಕಿಲ್ಲ ಇದು ಅಷ್ಟ. ಸೊ ಹಂಗೆ ನಂಗೆ ಭಾಳ ಜನ ಹಿಂಗೆ ಸಿಕ್ಕಾರೋ, ಹೊಸ ಹೊಸ ಜನ ಪರಿಚಯ ಆಗಿದಾರೋ. ಸೊ ಅದೊಂದು ಯೂಸ್ ಆಗುತ್ತೆ ಮೇನ್. ಹೌದಾ? ಸೊ ನೀವು ಯೂಟ್ಯೂಬಿಂದ ಏನೂ ದುಡ್ಡು ಮಾಡಿಲ್ಲ ಅಂದಂಗೆ ಆಯಿತು. ಸುಮ್ಮನೆ ಕೇಳಿದೆ, ನಂಗೆ ಗೊತ್ತು, ಬಟ್ ಜನಗಳಿಗೆ ಗೊತ್ತಾಗಲಿಲ್ಲ. ಇದನ್ನ ಹೇಳ್ಬೇಕಾಯ್ತು. ನಾ ಭಾಳ ದಿನ ಆಯ್ತು. ಭಾಳ ಅಂದ್ರೆ ಭಾಳ ಫೇಕ್ ವೀಡಿಯೋಸ್ ನಡೀತಾವೆ. ಏನಂದು ಒಂದು 50 ರೂಪಾಯಿ ಕೊಟ್ಟು ನಂಗೆ ಕೋರ್ಸ್ ಜಾಯ್ನ್ ಆಗ್ರಿ, ಯೂಟ್ಯೂಬ್ ನಾಳೆಯಿಂದನೇ ಏನು ಲಕ್ಷ ದುಡೀರಿ. ಇವರ ದುಡ್ಕೋತ ಹೋಗ್ಕರ್ಕರೆ ಇವ್ರು ಹಾಕಿಕ ಸಾಯಿದ್ರಕ್ಕ ಅವಂಗ ಇರಂಗಿಲ್ಲ ಸಬ್ಸ್ಕ್ರೈಬರ್ಸ. ಆಮೇಲೆ ಇನ್ನೊಂದು ಏನಂದ್ರೆ ಜನಗಳಿಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಆದ್ರೆ ದುಡ್ಡು ಅಂತ. ಸಬ್ಸ್ಕ್ರೈಬರ್ಸ್ ಆದರೆ ನಿಮ್ದು 1 ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ರೆ 1 ರೂಪಾಯಿ ದುಡ್ಡು ಬರಲ್ಲ ನಿಮಗೆ. ವ್ಯೂಸ್ ಎಷ್ಟು ಬರ್ತಾವೆ ಅದ್ರ ಮೇಲೆ ದುಡ್ಡು. ನಿಮ್ಗೆ 1,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ವ್ಯೂಸ್ ಎಷ್ಟು ಬರ್ತಾವೆ ಅದ್ರ ಮೇಲೆ. 1 ಲಕ್ಷ ವ್ಯೂಸ್ ಆತಂದ್ರೆ 2,000 ರಿಂದ 3,000 ಬರುತ್ತೆ ನಿಮ್ಗೆ ಅಷ್ಟೇ. 1 ಲಕ್ಷ ಅಂತೂ ದೊಡ್ಡ ನಂಬರ್ ಅದು. ಅದನ್ನು ರೀಚ್ ಆಗೋದು ಕಷ್ಟ ಐತಿ. ಆದರೆ ಈಗಿನ ಸಿಚುವೇಶನಲ್ಲಿ ಈ ಮನೆ ಅಲ್ಲ, ಮೊದಲಾದ್ರೂ ಅಷ್ಟೇ. ಈಗ ದೊಡ್ಡ ಕ್ರಿಯೇಟರ್ಗಳಿಗೆ 1 ಲಕ್ಷ ವ್ಯೂಸ್ ಬರೋವಲ್ಲ. ರೀಲ್ಸ್ ನೀವು 30 ಸೆಕೆಂಡ್ ರೀಲ್ಸ್ 1 ತಾಸು ನೋಡ್ತಾರೆ, ಬರೀ 1 ತಾಸು ಯೂಟ್ಯೂಬ್ ವಿಡಿಯೋ ನೋಡಲ್ಲ. ಹೌದು. ಸೊ ಅದು ಒಂದು ಇದು ಇಟ್ಕೋಬೇಕು ನೀವು. ಒಂದು ಶಾರ್ಟ್ ವಿಡಿಯೋಸ್ ಒಂದು 30 ಸೆಕೆಂಡ್ಗೆ ಬಂದ್ಬಿಟ್ಟೈತೆ ಎಲ್ಲರದು ಮೈಂಡ್ ಸೆಟ್ಟಿಗೆ. 30 ಸೆಕೆಂಡ್ ಮತ್ತು ಸ್ವೈಪ್ ಮತ್ತು 30 ಸೆಕೆಂಡ್. ಸೊ 10 ನಿಮಿಷ 20 ನಿಮಿಷ ವಿಡಿಯೋ ಯಾರು ನೋಡಲ್ಲ. ಹೆಂಗೆ ಅನ್ಸತ್ತೆ? ಮತ್ತೆ ಹೋಗ್ತೀರಾ ಸಿನಿಮಾ ಫೀಲ್ಡಿಗೆ? ಸದ್ಯಕ್ಕೆ ಡೌಟನ ಸ್ವಲ್ಪ ಕಪ್ಪು ಚಿಕ್ಕಿಟ್ಟ ದಂಡಿಗೆ ಈಗ ಕಡೆ ನೋಡೋಣ, ಮತ್ತೆ ಬೇರೆ ಕಡೆ ನೋಡೋಣ. ಇನ್ನೂ ಟೈಮ್ ಐತಿ. ಸ್ಟಾಪ್ ಅಲ್ಲ, ಒಂದು ಕಾಮ ಹಾಕಿರ್ರಿ. ಅಷ್ಟೇ ಕಾಮ ಹಾಕೀನಿ. ಫುಲ್ ಸ್ಟಾಪ್ ಅಂದ್ರೆ ಹಾಕೋದಿಲ್ಲ ನಾ ಲೈಫ್ದಾಗಿನ. ಯಾಕಂದ್ರೆ ಅದೊಂಥರ ಅದೊಂದು ಡ್ರೀಮ್ನ ಯಾವಾಗೂ ಅಚೀವ್ ಮಾಡ್ತಾನೆ ಬಿಡಬಾರ್ದು. ಹೌದಾ? ಈಗ ನಾನು ಪಾಡ್ಕಾಸ್ಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಆ ಮೈಕ್ ತಂದ ಆಲ್ಮೋಸ್ಟ್ ಎಷ್ಟು 28,000 ರೂಪಾಯಿ ಕೊಟ್ಟು ಮೈಕ್ ತಂದುಬಿಟ್ಟು ಅದು ಒಂದು 8 ತಿಂಗಳಾಯಿತು, ಒಂದು ವಿಡಿಯೋ ಮಾಡಿಲ್ಲ. ಸೊ ಒಂದು ಕಾಮೆಂಟ್ ಇದೆ ನೋಡಿ, ಇವತ್ತು ಮಾಡ್ತಾಯಿದ್ವಿ. ಆ ಥರ ಬರುತ್ತೆ ಟೈಮ್. ಒಳ್ಳೆ ಟೈಮ್ ಬರಲಿ, ಒಳ್ಳೇದಾಗಲಿ. ಓಕೆ, ಇನ್ನು ನಮ್ಮ ವಿಚಾರಕ್ಕೆ ಬರೋಣ. ನಮ್ಮ ಸಾಂಗು ಆಲ್ಮೋಸ್ಟ್ ಈಗ ಸದ್ಯ ಪರಿಸ್ಥಿತಿ 200K ವ್ಯೂಸ್ ಐತಿ. ಇನ್ನು ಹೋತೈತಿ ಅದೇನು. ಈಗ ಹೋಗುತ್ತಿರೋ ಕಮೆಂಟ್ ರೆಸ್ಪಾನ್ಸ್ ನೋಡ್ರೆ ಭಾಳ ಚಲೋ ರೆಸ್ಪಾನ್ಸ್ ಐತಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾ ಫಸ್ಟ್ ಡೈರೆಕ್ಷನ್ ಇದು ಎಲ್ಲ ನನ್ನ ಮ್ಯಾಲೆ ವಜ್ಜೆ ಹಾಕಿದ್ದಿ, ಅದಕ್ಕೆ ಹೊಂಟೈತಿದ. ನನ್ನ ಮ್ಯಾಲೆ ನಂಬಿಕೆ ಎಷ್ಟದಕ್ಕೆ ಅಷ್ಟು ಹೊಂಟೈತೆ. ನನಗೂ ಖುಷಿ ಐತಿ ಮಾಡಿದಕ್ಕೆ. ಮತ್ತು ಭಾಳ ಕಷ್ಟಪಟ್ಟಿವಿ. ನಾನು ನೋಡಿದ್ವಿ ಎಲ್ಲರೂ ಕೂಡಿ ಏನು ಕಷ್ಟಪಟ್ಟಿದ್ವಿ, ಅದಕ್ಕೆ ಪ್ರತಿಫಲ 200K. ಓಕೆ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಒಂದು ಫಸ್ಟ್ಗೆ ಒಂದು ದೇವ್ರ ಕೈ ಹಿಡಿಯತ್ತಾನು, ದೇವ್ರ ಕೈ ಹಿಡ್ದಾನು. ಇನ್ನೊಂದು ಸ್ವಲ್ಪ ದೇವ್ರು ಇನ್ನೂ ಹೆಚ್ಚಿನ ಅವಕಾಶಗಳು ಕೊಡಲಿ, ಚಲೋ ಆಗಲಿ, ಒಳ್ಳೇದಾಗಲಿ. ಮತ್ತು ನೋಡೋಣ ಮತ್ತೆ ಅವರೇ ದೇವ್ರ ಎಲ್ಲ ಅನ್ಕೊಂಡಂಗೆ ಆತರ ಮತ್ತೆ ಸಾಂಗ್ ಮಾಡೋಣ. ಬರ್ತಾವಣ್ಣ, ಚಾನ್ಸ್ ಬರ್ತಾವೆ, ಅವಕಾಶಗಳು ಸಿಗುತ್ತಾವೆ, ನಮಗೂ ಸಿಗ್ತಾವೆ. ನಾವೇನಾರು ಕೆಲಸ ಮಾಡ್ತಿದ್ರೆ ಸಿಗ್ತಾವೆ. ನಾವೇ ಮಾಡಲಿಲ್ಲ ಅಂದ್ರೆ ಅವಾಗ ಏನು ಸಿಗಲ್ಲ. ನಂಬಿಕೆ ಐತೆ, ದೇವ್ರ ಕೈ ಹಿಡ್ದಾಗ ಹಿಡಿತಾನು. ಏನು ತಾಳ್ಮೆ 2-3 ವರ್ಷ ಸೈಕಲ್ ಹೊಡಿಬೇಕು. ಹಾಗೆ ಆಗುತ್ತೆ. ಸ್ವಲ್ಪ ಕಷ್ಟಪಡ್ಬೇಕು ಈ ಫೀಲ್ಡ್ ಒಳಗೆ. ಕಷ್ಟಪಡಲೇ ಸ್ವಲ್ಪ ಅಲ್ಲಪ್ಪ, ಅದು ಸ್ವಲ್ಪ ಅಂದ್ರೆ ನಾವು ಸುಳ್ಳು ಹೇಳೋದು ಅನ್ಸತ್ತೆ. ಭಾಳ ಜಾಸ್ತಿ, ಸಿಕ್ಕಾಪಟ್ಟೆ ಭಾಳ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ನೆಕ್ಸ್ಟ್ ಪಾಡ್ಕಾಸ್ಟ್ಗೆ ಯಾರು ರೆಕಮೆಂಡ್ ಮಾಡ್ತಾರೆ ಇಲ್ಲಿ? ಒಂದು 4 ಹೆಸರು ಹೇಳೋಣ. ಅಲ್ಲ ಹಂಗಲ್ಲ, ನೀವು ರೆಕಮೆಂಡ್ ಮಾಡ್ಬೇಕು ಗೆಸ್ಟ್ಗಳು. ಅಂದರೆ ನಮ್ಮ ಟೀಮಲ್ಲೇ ಅಂದ್ರೆ ನಮ್ಮ ಟೀಮಲ್ಲಿ ಕಷ್ಟಪಟ್ಟವ್ರನ್ನ ಮತ್ತು ಅವ್ರನ್ನ ಯಾರು ಹೊರಗಿನಾರಾಗಲಿ ಇಲ್ಲ ನಮ್ಮ ಟೀಮಲ್ಲಿ ಆಗಲಿ ಇವ್ರನ್ನಂದ್ರೆ ನಮ್ಮದು ಪಾಡ್ಕಾಸ್ಟ್ ಉದ್ದೇಶ ಏನಂದ್ರೆ ಇದರಿಂದ ಒಂದು ನಾಲೆಜ್ ಹೋಗ್ಬೇಕು ಬೇರೆಯವ್ರಿಗೆ. ಈಗ ನೀನು ಹೆಂಗೆ ಈಗ ನಿನ್ನ ಫೀಲ್ಡ್ದಾಗ, ಯಾಕಂದ್ರೆ ನೀವು 2-3 ವರ್ಷ 4 ವರ್ಷ ಕಷ್ಟಪಟ್ಟಿದ್ದೆ, ಅದರಲ್ಲಿ ಸುಟ್ಟದೆ ಅದ್ರಾಗಣಿ. ಸೊ ಏನಾರು ಒಬ್ಬ ಹೊಸಬು ಹೊಂಟಿದ್ದಂದ್ರೆ ಅಲ್ಲಿ ಹೆಂಗಿರುತ್ತೆ ಏನೋ ಗೊತ್ತಿರಲ್ಲ, ಏನೋ ಒಂದು ಕನ್ಸು ಕಂಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಒಂದು ನಾಲೆಜ್ ಸಿಕ್ತವ್ರಿಗೆ, ಮೈಂಡ್ ಅವರು ಪ್ರಿಪೇರ್ ಆಗಿರ್ತಾರೆ. ಅವ್ರು ಸಿನಿಮಾಕ್ಕೆ ಹೋಗ್ಬೇಕಂದ್ರೆ ನೋಡಪ್ಪ ನಂದು ಹಿಂಗಿದ್ರೆ ನಾನು ಹೋಗ್ತಾನು, ಇಲ್ಲಾಂದ್ರೆ ಎಲ್ಲ ರೀಲ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡಿರ್ತಾನು, ಇಲ್ಲ ಅವಕಾಶ ಸಿಗ್ತೇವೆ ಅಂದರೆ ಜಂಪ್ ಆಗ್ತಾನು. ಅಲ್ಲಿ ಹೋಗಿ ಖರ್ಚು ಮಾಡಿ ಒಂದು 2-3 ವರ್ಷ ಹಾಳು ಮಾಡ್ಕೊಂಡು ವೇಸ್ಟ್ ಮಾಡ್ಕೊಂಡು ಬರೋಕ್ಕಿಂತ ಒಂದು ಐಡಿಯಾ ಬಂದಿರುತ್ತೆ ಈಗ ಅವ್ರಿಗೆ. ಹೌದು. ಸೊ ಅದೇ ಥರ ಒಂದು ನಾಲೆಜ್ ಸಿಗೋಂಗೆ ಯಾರನ್ನಾರ. ನನಗನ್ಸಿದಾಗೇನ ನಮ್ಮ ಸಿರಿ ಹಾಕಬಿಟ್ರೆ ಕೀರ್ತನೆ ಮೇಡಮ್ ಅವರು. ಕೀರ್ತನಾ ಮೇಡಮ್, ಓಕೆ. ಡ್ಯಾನ್ಸ್ ಬಗ್ಗೆ ನಾಲೆಜ್ ಕೊಡ್ಬೋದು, ಡ್ಯಾನ್ಸಲ್ಲಿ ಕರಿಯರ್ ಹೆಂಗೆ ಬಿಲ್ಡ್ ಮಾಡ್ಕೋಬೋದು ನಾಲೆಜ್ ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ, ದೇವರು ಎಲ್ಲ ನಿಮ್ಮ ಆಸೆಗಳನ್ನು ನೆರವೇರಿಸಲಿ. ಥ್ಯಾಂಕ್ ಯು ಅಣ್ಣ. ಓಕೆ, ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ರಿ ಒಂದು ನಿಮ್ಗೊಂದು ನಾಲೆಜ್ ಸಿಕ್ಕಿರತ್ತೆ ಅನ್ಕೋತೀನಿ. ಒಂದು ಸಿನಿಮಾದಲ್ಲಿ ಯಾರು ಕನಸು ಕಂಡ್ಕೊಂಡವರು, ಒಬ್ಬರು ಆರ್ಟಿಸ್ಟ್ ಆಗ್ಬೇಕನ್ನೋರು, ಹೀರೋ ಆಗ್ಬೇಕನ್ನೋರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗ್ಬೇಕನ್ನೋರು, ಎಷ್ಟು ಕಷ್ಟ ಐತಿ ಮತ್ತು ಅದು ಹೆಂಗಿರುತ್ತೆ ಅಲ್ಲೆಲ್ಲ ಪ್ರೊಸೆಸ್, ಒಂದು ಬೇಸಿಕ್ ನಾಲೆಜ್. ಯಾರು ಎಕ್ಸ್ಪರ್ಟ್ಗಳೆಲ್ಲ
ಒಂದು 10% ಅವ್ರ ಒಂದು ನಾಲೆಜ್ ಬಂದಿರುತ್ತೆ ಅನ್ಕೋತಾನು. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಪಾಡ್ಕಾಸ್ಟ್ ಬರ್ತಿರ್ತಾವೆ. ನೆಕ್ಸ್ಟ್ ಪಾಡ್ಕಾಸ್ಟ್ ಯಾರನ್ನ ಕರ್ಸೋಣ, ಮತ್ತು ಯಾವ ಥರದ ನಾಲೆಜ್ ಬೇಕು ನಿಮ್ಗೆ ಇದೇ ಥರ ಹೆಲ್ತ್ ರಿಲೇಟೆಡ್ ಆಗಲಿ ಅಥವಾ ಹಿಂಗೆ ಕರಿಯರ್ ರಿಲೇಟೆಡ್ ಆಗಲಿ, ಮತ್ತಿನ್ಯಾವ್ದಾರ ನಾಲೆಜ್ ಬೇಕಂದ್ರೆ ಹೇಳ್ರಿ, ನಾವು ಕರೆಸಿ ನಮ್ಮ ಇಡೀ ಟೀಮ್ ಅವ್ರನ್ನ ಕರೆಸಿ ಕೂರಿಸಿ ನಿಮ್ಮ ಏನಾರು ಕ್ವಶನ್ ಇದ್ರೆ ಕ್ವಶನ್ ಕೇಳ್ರಿ, ಕ್ವಶನ್ಗಳನ್ನೂ ಕೇಳ್ತೀವಿ, ಅವ್ರ ಕಡೆಯಿಂದ ನಾಲೆಜ್ ಕೊಡ್ತೀವಿ.